ಅವ್ರು ಯಾರು ಕೇಳಕ್ಕೆ? ನನ್ನ ಮಗನ ಹೆಸರು ನಾನು ಹೆಂಗಾದ್ರೂ ಹೇಳ್ಕೊತೀನಿ. ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ, ನನ್ನ ಮಗನ ಹೆಸರು ನಾನು ಹೆಂಗಾರ ಹಾಳು ಮಾಡ್ಕೊತೀನಿ. ನನ್ನ ಮಗನ ಹೆಸರು ಹಾಳು ಮಾಡ್ಬೇಕಾ ಬಿಡಬೇಕು ಅಂತ ಅವ್ನು ಎಲ್ಲಿ ಕಳಿಸ್ಬೇಕು ಕಳಿಸಿದ್ದೀನಿ. ಹಾಳು ಮಾಡೋರು ಅಲ್ಲಿಷ್ಟುದ್ದ ಕಳ್ಸೋಕ್ಕಾಗಲ್ಲ. ಹೇಳೋರು ಯಾರು? ಎಲ್ಲಿಂದ ಬಂದವರು ಅವರು ಹೇಳ್ತಾರೆ. ಅವ್ರಿಗೆ ಇನ್ನೇನು ಕೆಲಸ ಇರಲ್ವಲ್ಲ. ಬ್ರದರ್, ಏನೋ ಗೊತ್ತಿಲ್ಲದೆ ಮೊಳೆ ಮೇಲೆ ಕೂತ್ಕೊಂಡು ಚುಚ್ಚಿಸ್ಕೊಂಡ್ರೆ ಓಕೆ ಅನ್ಬೋದು. ನೀನ್ ನೋಡಿದ್ರೆ ಗೋಡೆ ಮೇಲಿರೋ ಮೊಳೆ ಮೇಲೆ ಎಗರಿ ಎಗರಿ ಚುಚ್ಚಿಸ್ಕೋಬೇಕು ಅಂತಿದ್ಯಾ? ಕೆಲಸ ಇರಲ್ವಲ್ಲ. ನಮ್ಮ ವಿಷಯ ತಗೊಂಡ್ರೆ ಅವ್ರನ್ನಷ್ಟು ಜನ ಟ್ರೋಲ್ ಮಾಡ್ಕೊಂಡು ಕೂತಿದ್ರೆ ನೋಡ್ತಾರಲ್ಲ ಅಂತ ಮಾಡ್ತಾರೆ. ನಮ್ಮ ಮಗನ ಹಾಳು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಸೇರಿದ್ದು. ಅವ್ರು ಯಾರಮ್ಮ ಕೇಳಕ್ಕೆ? ನಮ್ಮ ಮಗ, ನಾನುಂಟು ಅವನುಂಟು, ಅವ್ರಿಗೆ ಯಾಕೆ? रुको जरा, सबर करो, बोला धक्का बुक्की नहीं करने का, आराम से लेने का. हाँ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ? ಯಾರು ಹೇಳಿದ್ರು ಅವ್ರನ್ನ ಹೋಗಿ ಕೇಳು. ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳಲಿ ಬಂದು, ನಿನ್ನ ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನು ಕೊಡ್ತೀನಿ, ನೀನು ಯಾಕೆ ಬತ್ತಿ? ಅದಕ್ಕೆ ನಿನಗೇನದು ಕಟ್ಕೊಂಡು ನನಗೆ ಬರಬೇಕದು? ಅಯ್ಯೋ ನನ್ನ ಮಗನ ಬಗ್ಗೆ ಬರೀತಾವ್ರೆ, ನನ್ನ ಸೊಸೆ ಹೇಳ್ತಾ ಇಲ್ಲ, ಜನ ಅವ್ರು ಹೇಳಿ ಬಿಡು. ನಾನು ತಲೆ ಕೆಡ್ಸ್ಕೋಬೇಕು, ನೀನು ಯಾಕೆ ಕೆಡ್ಸ್ಕೋಬೇಕು? ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ, ನೀನು ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಅದು ಯಾರ ಹತ್ರ ಹೋಗಿ ಹೇಳಬೇಕು? ಅವ್ರ ಹತ್ರನೇ ಕೇಳಬೇಕಾ? ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲಿಂದ ಹೇಳಿಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ.